ಕೆಲವೊಂದು ಸಮುದಾಯಗಳು ರೇವಣ ಸಿದ್ಧರು ಅವರು ಲಿಂಗದಲ್ಲಿ ತೋರಿಸಿದ್ರು, ಕೊಲ್ಲಿಪಾಕಿಯಲ್ಲಿ ಜನಿಸಿದರು ಅಂತ ಹೇಳ್ತಾರೆ. ಹಾಗಾದ್ರೆ ಅದರ ಬಗ್ಗೆ ತಾವೇನು? ರೇವಣ ಸಿದ್ಧರು ಲಿಂಗದಾಗ ಹುಟ್ಟಿದ್ರು ಅನ್ನೋದೇನಕ್ಕೆ ಅದು ಅಲ್ಲ, ತಪ್ಪಲ್ಲ. ತಪ್ಪು ಸಂದೇಶ ಏನೈತಿ ಆ ಕಾಲಕ್ಕೆ ಯಾರು ಕೊಟ್ಟರು ಅದನ್ನ ಹಂಗೆ ಮುಂದುವರಿಸಿದ್ರೆ ಅಷ್ಟೇ. ಆದರೆ ನಿಜ ಇತಿಹಾಸ, ಮೂಲ ಇತಿಹಾಸ ಯಾರೂ ತಿಳ್ಸಕ್ಕೆ ಹೋಗಲಿಲ್ಲ, ಪ್ರಯತ್ನ ಮಾಡಲಿಲ್ಲ. ಇಂದಿನ ವಿಡಿಯೋದಲ್ಲಿ ರೇವಣಸಿದ್ಧರು ಶಾಂತಮುತ್ತಯ್ಯನವರಿಗೆ ಗುರುಪಟ್ಟ ನೀಡಿದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಈ ವಿಡಿಯೋದಲ್ಲಿ ಶಾಂತಮುತ್ತಯ್ಯನವರು ಅವರ ಒಂದು ಪಲ್ಲಕ್ಕಿ ಹಾಗೂ ಅವರ ಇರುವಂಥ ಮಠ ಮನೆ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಶ್ರೀ ಬಸಯ್ಯ ಗುರುಗಳು ಹಾಗೂ ಶರಭಯ್ಯ ಮಹಾಸ್ವಾಮಿಗಳಿದ್ದಾರೆ. ಅವ್ರ ಜೊತೆ ಈಗ ಚರ್ಚೆಯ ವಿಡಿಯೋವನ್ನು ಇಲ್ಲಿ ತಿಳಿಸಲು ಪ್ರಯತ್ನಿಸ್ತೇನೆ. ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಹಾಲುಮತ ಧರ್ಮದ ಪ್ರಸಾರಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರಿನಲ್ಲಿರ್ತಕ್ಕಂಥ ಶಾಂತಮುತ್ತಯ್ಯನವರ ಮೂಲ ಮಠದಲ್ಲಿ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಇಲ್ಲಿ ಶಾಂತಮುತ್ತಯ್ಯನವರ ಪಲ್ಲಕ್ಕಿ ಹಾಗೂ ಆ ದೇವರ ವಿಗ್ರಹಗಳನ್ನು ಈ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಜಾತ್ರೆಗೆ, ರೇವಣಸಿದ್ದೇಶ್ವರ ಜಾತ್ರೆಗೆ ಇಲ್ಲಿಂದ ಪಲ್ಲಕ್ಕಿ ಹೋಗುತ್ತೆ, ಶಾಂತಮುತ್ತಯ್ಯನವರ ಪಲ್ಲಕ್ಕಿ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿ ಗುರುಗಳು ನೀಡ್ತಾರೆ. ನಮಸ್ಕಾರ ವೀಕ್ಷಕರೇ, ಇಂದು ನಾವಿದ್ದೇವೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಸರೂರು. ಇದು ಅಖಂಡ ಭಾರತ ದೇಶದ ಹಾಲುಮತ ಕುರುಬ ಸಮುದಾಯದ ಅತ್ಯಂತ ಪವಿತ್ರತೆಯನ್ನು ಉಳ್ಳಂಥ ಕ್ಷೇತ್ರ ಅಂತ ತಮಗೆಲ್ಲ ಗೊತ್ತಿದೆ. ಈ ಒಂದು ಸರೂರು ಕ್ಷೇತ್ರದಲ್ಲಿ ಪೂಜ್ಯ ಶ್ರೀ ಶರಭಯ್ಯ ಮಹಾಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ಬಸಯ್ಯ ಮುತ್ತಿಯವರು ಅವರು ಕೂಡ ಇವರು ಶಿವನುಡಿಯನ್ನು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶಿವನುಡಿಯಲ್ಲಿ ಹೇಳುವಂಥ ಗುರುಗಳಿದ್ದಾರೆ ಬಸಯ್ಯ ಮುತ್ತಿಯವರು. ಅವರಿಗೂ ಕೂಡ ಈ ಸಮಯದಲ್ಲಿ ನಮಸ್ಕಾರ. ಈ ಒಂದು ಇಡೀ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಹಾಲುಮತ ಎನ್ನುವಂಥ ಧರ್ಮವನ್ನು ಸ್ಥಾಪನೆ ಮಾಡಿ ಹಾಲುಮತ ಧರ್ಮದ ಕೀರ್ತಿ ಪತಾಕಿಯನ್ನು ಇಡೀ ನಮ್ಮ ಭಾರತ ದೇಶದಲ್ಲಿ ಮುಟ್ಲಿಕ್ಕೆ ಕಾರಣಕರ್ತವಾದಂಥ ಒಂದು ಪವಿತ್ರ ಭೂಮಿ ಅಂತಂದ್ರೆ ಈ ಸರೋವರ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಆ ಒಂದು ಸರೋವರ ಕ್ಷೇತ್ರದ ಹಿನ್ನೆಲೆಯಲ್ಲಿ ಈ ರೇವಣಸಿದ್ಧರಿಗೂ ಮತ್ತು ಈ ಸರೋವರಿಗೂ ಏನು ಸಂಬಂಧ ಮತ್ತು ರೇವಣಸಿದ್ಧರ ತಂದೆ ತಾಯಿ ಯಾರು? ಈ ಹಾಲುಮತ ಪರಂಪರೆ ಒಳಗೆ ಹಾಲುಮತಕ್ಕೆ ಬಹಳ ಪ್ರಾಚೀನತೆ ಮತ್ತು ಪ್ರಸಿದ್ಧ. ಅದು ಈ ಜಗತ್ತಿಗೆ ಏನೈತಿ ಮೂಲ ಹಾಲುಮತ. ಹಾಲುಮತದಿಂದನೇ ಈ ಪರಂಪರೆ ಎಲ್ಲ ಬಂದು ಏನೈತಿ ಮುಂದೆ ಡಿವೈಡ್ ಆಗಿ ಎಲ್ಲ ಮತಗಳು ಏನೈತಿ ಮತ ಪಂಥ ಇವು ಎಲ್ಲ ಜಾತಿ ಭೇದ ಅಂತೇಳಿ ಈಗ ಅಲ್ಲ. ಮೊದಲು ಏನೈತಿ ಎಲ್ಲರೂ ಮೂಲ ಹಾಲುಮತ ಅಂದರೆ ಕುರುಬ ಸಮುದಾಯದವರೇ ಎಲ್ಲರೂ ಇದ್ರು. ಹಿಂದಾಡಿ ಏನೈತಿ ಅದು ಇದು ಆಗಿದೆ. ಅಂತ ಕುರುಬ ಸಮುದಾಯದಲ್ಲಿ ಒಂದು ಮೂಲ ಅಂದ್ರೆ ಹಾಲುಮತ ಅನ್ನೋದು ಒಂದು ಜಾತಿನೋ ಧರ್ಮ. ಇದು ಜಾತಿ ಅಂತ, ಇದು ಧರ್ಮ. ಹಾಲುಮತ ಅನ್ನೋದು ಧರ್ಮ, ಇದು ಧರ್ಮ. ಜಾತಿ ಅನ್ನೋದು ಕುರುಬ. ಕುಲ ಕುರುಬ, ಧರ್ಮ ಅನ್ನೋದು ಹಾಲುಮತ. ಹಾಗಾಗಿ ಹಾಲುಮತ ಧರ್ಮದ ಸ್ಥಾಪಕರು ಯಾರು? ಹಾಲುಮತ ಧರ್ಮ ಸ್ಥಾಪಕರು ಆದಿ ಜಗದ್ಗುರು ರೇವಣಸಿದ್ಧರು ಮೂಲ ಅವರೇ ಕೊಟ್ಟರು. ಇದು ಮೂಲ ಅನ್ನಕ್ಕೆ ಏನೈತಿ ಅದನ್ನು ಅವರು ಸ್ಥಾಪನೆ ಮಾಡಿದವರು. ರೇವಣಸಿದ್ಧರೇ ಈ ಒಂದು ಹಾಲುಮತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಹಾಲುಮತ ಧರ್ಮ ಅನ್ನೋದು ಹುಟ್ಟು ಹಾಕಿ ಏನೈತಿ ಅವ್ರು ಏನಂದ್ರು, ಈ ಹಾಲು ಕುಡಿದು ಎಷ್ಟು 84 ಲಕ್ಷ ಜೀವರಾಶಿಗಳೇನು ಬದುಕ್ತಾ ಇದ್ದಾವ ಅವೆಲ್ಲ ಹಾಲುಮತ. ಹಾಲುಮತ ಅಂದ್ರೆ ಏನೈತಿ ಅದೊಂದು ಜಾತಿಗೆ ಸೀಮಿತ ಅಲ್ಲ, ಅದೊಂದು ಇದಕ್ಕೆ ಸೀಮಿತ ಅಲ್ಲ. ಹಾಲು ಅಂದ್ರೆ ಏನೈತಿ ಹಾಲು ಕುಡಿದು ಏನು ಬದುಕ್ತಾರೆ ನೋಡು, ಪ್ರತಿಯೊಂದು ಜೀವಿ ಹಿಡ್ಕೊಂಡು ಮನುಷ್ಯರನ್ನ ಹಿಡ್ಕೊಂಡು ಅವರೆಲ್ಲ ಹಾಲು ಮತಸ್ಥರೇ. ಹಾಲು ಮತ ಅನ್ನೋದು ಬೇರೆ ಅಂತ ಏನಲ್ಲ, ಎಲ್ಲರೂ ಹಾಲು ಮತಸ್ಥರೇ ಅದಾರ ಈ ಜಗತ್ತಿನಾಗ ಇರೋಲ್ಲ. ಅದಕ್ಕೆ ಗುರುಗಳ ಸ್ಪಷ್ಟನೆ ಏನ್ ಕೇಳಿದ್ರೆ ಅದಕ್ಕೆ ಈಗಿನ ಕೆಲವರು ಏನ್ ಅಂದ್ಕೊಂಡ್ಬಿಟ್ರೆ ಹಾಲು ಮತ ಅನ್ನೋದು ಒಂದು ಜಾತಿ, ಅವ್ರು ಕುರುಬರೇ ಹಾಲು ಮತಸ್ಥರು ಅಂತ ಈಗ ಸೀಮಿತ ಮಾಡಿದ್ದಾರೆ. ಆಕ್ಚುಲಿ ನಮ್ಗೆ ಏನು ಸ್ಪಷ್ಟನೆ ಸಿಕ್ತು ವೀಕ್ಷಕರೇ ಅಂತಂದ್ರೆ, ಹಾಲು ಮತ ಅನ್ನೋದೊಂದು ಜಾತಿ ಅಲ್ಲ, ಅದು ಹಾಲು ಮತ ಅನ್ನೋದೊಂದು ಧರ್ಮ. ಆ ಹಾಲು ಮತ ಧರ್ಮದಲ್ಲಿ ಬದುಕುವಂತ ಭೂಮಿಯಲ್ಲಿ ಬದುಕುವಂತ ಪ್ರತಿಯೊಂದು ಜೀವಿ ಕೂಡ ಹಾಲು ಮತ ಧರ್ಮಕ್ಕೆ ಸಂಬಂಧಪಟ್ಟವರು. ಯಾಕೆ ಹಾಲು ಮತ ಅಂತ ಕರೆದ್ರು ಕೂಡ ಗುರುಗಳು ಹೇಳಿದ್ರು, ಹಾಲು ಒಂದು ಕುಡಿದಂತ ಬದುಕುವಂತ ಜೀವಿ ಅದು ಹಾಲು ಮತ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಈಗ ಹೇಳಿದ್ರು. ಈಗ ಮುಂದೆ ಗುರುಗಳಿಗ ರೇವಣಸಿದ್ಧರು ಅವ್ರು ಯಾರು, ತಂದೆ ತಾಯಿ ಯಾರು? ರೇವಣಸಿದ್ಧರು ಅಂದ್ರೆ ನಮ್ಮ ಹಾಲುಮತ ಪರಂಪರೆ ಒಳಗೆ ಪ್ರಾಚೀನ ಮತ್ತು ಪ್ರಸಿದ್ಧ ಗುರು ಪರಂಪರೆ ಅಂತ ಬೆಳೆದು ಬಂದಿದೆ. ಅದು ಮೂಲತಃ ಏನೈತಿ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಸರೂರು ಗ್ರಾಮದಲ್ಲಿ ಏನೈತಿ ಹಾಲುಮತಸ್ಥರಿಗೆ ಮೂಲ ಗುರು ಪರಂಪರೆ ಅಂದರೆ ಮೂಲ ಗುರು ಅಂಥೇಳಿ ಇದು ಪರಂಪರೆ ರೇವಣಸಿದ್ಧರಿಗಿಂತ ಪೂರ್ವದಲ್ಲೇ ಇದು ಪರಂಪರೆ ಬೆಳೆದಿದೆ. ಅವ್ರಿಗಿಂತ ಪೂರ್ವದಾಗೆ ಬೆಳ್ಕೋದು ಬಂದು ಮುಂದೆ ಏನೈತಿ ಪ್ರಸಿದ್ಧ, ಅದ್ರಾಗ ಪ್ರಸಿದ್ಧರಾಗಿ ಬಂದವರು ರೇವಣಸಿದ್ಧರು. ಅವರು ಸಿದ್ಧ ಶಿವಯೋಗಿ ಶಾಂತಿಮಯ ದೇವಂಗಳ ಪುತ್ರ. ಅವ್ರ
ತಂದೆ ಹೆಸರು ಸಿದ್ಧ ಶಿವಯೋಗಿ ಶಾಂತಿಮಯ್ಯ ದೇವಂಗಳ ಪುತ್ರ ರೇವಣ ಸಿದ್ಧರು. ತಾಯಿ ಹೆಸರು ಈ ರೀತಿ ಮಹಾದೇವಿ. ಗರ್ಭ ಸಂಜಾತರಾಗಿ ಸರೂರಿನಲ್ಲಿ ಫಾಲ್ಗುಣ ಸುತ್ತ ತ್ರಯೋದಶಿ ಎಂದು ಸರೂರಿನಲ್ಲಿ ಜನ್ಮ ತಾಳ್ತಾರೆ ಅವರು.